ಜಾನಿ ಮಲ್ಗಿದ್ರಾ? ಇನ್ನೂ ಇಲ್ಲ ಡಾಲಿ. ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂದಿದ್ದು ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಜಾನಿ ಐ ಲವ್ ಯು. ಐ ಲವ್ ಯು ಟು. ಗುಡ್ ನೈಟ್, ಮಲ್ಗಿ. ಎಲ್ಲೂ ಹೊರಟ್ರಿ? ನೀರು ಕುಡ್ದು ಬರ್ತೀನಿ. ಸರಿ, ಬೇಗ ಬಂದು ಮಲ್ಗಿ. ಈ ವಿಷಯ ಮೊದಲು ಗೌಡ್ರಿಗೆ ಅಪ್ಡೇಟ್ ಮಾಡ್ಬಿಡ್ಬೇಕು. ಹಲೋ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಮಲ್ಲವರೇ, ನೀವು ಫೋನ್ ರಿಸೀವ್ ಮಾಡ್ಬಿಟ್ಟಿದ್ದೀರಾ? ಜಂದನ್ ಅವ್ರೆ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಲ್ಲ, ಯಾಕೆ? ನಿದ್ದೆ ಬರಲಿಲ್ಲ. ಯಾರೋ ಒಬ್ರು ನನ್ನ ತುಂಬಾ ಕಾಡ್ತಿದ್ದಾರೆ. ಯಾರ ನಿಮ್ಮನ್ನ ಕಾಡ್ತಾ ಇದ್ದಾರೋ? ಚಂದ್ರನ ತಂಗಿ ಮಗಳು. ಚಂದನ್ ಅವ್ರೆ, ಒಂದೊಂದ್ಸಲ ನೀವೇನ್ ಮಾತಾಡಿರೋ ನಂಗೆ ಅರ್ಥ ಆಗೋದಿಲ್ಲ. ಆಮೇಲೆ ಪುಟ್ಮಲಿ ನಿದ್ಗಣಲೆ ಹಾಕಮ್ಮ ಕನ್ವರ್ಸ್ತಾ ಇದೆ. ಪಾಪಣ್ಣ, ನಂಗೆ ಕನ್ವರ್ಸ್ತಾ ಇಲ್ಲ. ಚಂದನ್ ಅವರು ಫೋನ್ ಮಾಡೋರೆ, ಮಾತಾಡ್ತೀವ್ನಿ. ಅಣ್ಣಪ್ಪನವ್ರೆ, ಅದ್ರ ಹತ್ತಲ್ಲಿ ಕಂಡವ್ರೇನ್ರು ಫೋನ್ ಮಾಡಿದಾರಲ್ಲ, ನಿಮ್ಗೋಸಿನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ನೋಡ್ರೆ, ನಾನು ಫೋನ್ ಮಾಡಿದ್ದು ನಿಮಗೆ, ಪುಟ್ಟಮಲ್ಲಿ ಅವ್ರು ರಿಸೀವ್ ಮಾಡಿದ್ರು. ನಾನೇನ್ ಮಾಡ್ಲಿ? ದಯ್ಯ ಓಡಾಡೋ ಹೊತ್ಲಿ ಯಾಕೆ ಫೋನ್ ಮಾಡ್ರಿ ಅದನ್ನ ಹೇಳಿ. ಗೌಡ್ರೆ, ನಿಮ್ಮೊಂದು ಖುಷಿ ವಿಷಯ. ಮಧು ನನ್ನ ವಿಷಯದಲ್ಲಿ ತುಂಬಾ ಖುಷಿಯಾಗಿದ್ದಾಳೆ. ಅವಳಿಗೆ ನನ್ನ ಮೇಲೆ ನಂಬಿಕೆ ಬಂದಿದೆ. ದಂಡಲ್ ಅವ್ರಿದ್ರು ಫೋನ್ ಕೊಡಿ. ಇಲ್ಲ, ಅವಳು ಮಲಗಿದ್ದಾಳೆ. ಗೌಡ್ರೆ, ಅವಳು ಮಲಗಕ್ ಮುಂಚೆ ಗುಡ್ ನೈಟ್ ಹೇಳಿ ಅಂತ ಮುತ್ಕೊಟ್ಲು, ಗೊತ್ತಾ? ಅದ್ರ ಹತ್ರನಾಗ ಫೋನ್ ಮಾಡಿ ಪೋಲ್ ವಿಷಯ ಮಾತಾಡ್ತಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಹಿಡಿ ಫೋನ್. ಗೌಡ್ರೆ ಗೌಡ್ರೆ ಅಯ್ಯೋ, ಗೌಡ್ರು ಬೇರೆ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡ್ಲಿ? ಅಣ್ಣಪ್ಪನವ್ರೆ, ಇಷ್ಟೊತ್ಲಿ ಗಂಡ ಏನ್ರಿ ಇರೋ ಕ್ವಾಣ್ಗ ಕದ್ದು ಮುಚ್ಚಿ ಬಂದ್ರೆ ನಾಚಿಕೆ ಆಗಲ್ವಾ? ಬರ್ದು ಅಂತ ನನಗೂ ಗೊತ್ತು ಗೌಡ್ರೆ, ಆದ್ರೆ ದೇವರು ಬರುವಂತ ಪರಿಸ್ಥಿತಿನ ಸೃಷ್ಟಿ ಮಾಡ್ಬಿಟ್ಟ. ಮಧು ಮಧು ಓಡಾಡ್ಬಿಟ್ಟಿದ್ದಾಳೆ. ಅಯ್ಯೋ, ಪತಿ. ಜಾನಿ, ಮಧುರವ್ರ, ಗೌಡ್ರೆ, ನೀವೇನ್ ಇಷ್ಟೊತ್ತಲ್ಲಿ? ಡಾರ್ಲಿಂಗ್, ನೀನ್ ಬಂದ್ಬಿಟ್ಯಾ? ಇಷ್ಟೊತ್ತು ಎಲ್ಲೋಗಿದ್ದೆ? ಏರ್ಪೋರ್ಟ್ಗೆ. ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು. ಅದೇ ದೀಪ ಅವ್ರನ್ನ. ಅವ್ರು ಯಾರು ಅಂತ ನಿಮ್ಮಿಂದ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಇರಿ. ದೀಪು ಡಾರ್ಲಿಂಗ್, ಒಳಗ್ ಬಾ.
ಜಾನಿ ತಿರುಗ್ ನೋಡಿ ಯಾರು ಬಂದಿದ್ದಾರಂತ. ದೀಪಿಕಾ ಮಧುರವ್ರ ದೀಪು ಅಂದ್ರೆ ಇವ್ರಿಯಾ? ಹೌದು ಗೌಡ್ರೆ, ಇವಳೇ ದೀಪು. ಹಾಯ್ ಜಾನಿ, ಹೇಗಿದ್ಯಾ? ನನ್ ಗುಡ್ ಸಿಕ್ತಾ? ಗುರುತು ಸಿಗದೆ ಇರುತ್ತಾ ಹಂಚಿ ಕಡ್ಡಿ? ಜಾನಿ, ನಾನು ಈಗಲೂ ಹಂಚಿ ಕಡ್ಡಿ ತರ ಇದ್ದೀನಾ? ಇಲ್ಲ, ಬೆಂಕಿ ಕಡ್ಡಿ ತರ ಇದಾರೆ.